ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉಮಾ ಪವಗಡ ಕುಕಿಂಗ್ ಅಂಡ್ ಬ್ಲಾಗ್. ಇವತ್ತಿನ ರೆಸಿಪಿಯಲ್ಲಿ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ಕೋಸಂಬರಿ ಹಾಗೂ ಬೆಲ್ಲದ ಪಾನಕ ಸಾಂಪ್ರದಾಯಿಕವಾಗಿ ಯಾವ ರೀತಿ ಮಾಡೋದಂತ ನೋಡೋಣ. ಅದಕ್ಕೂ ಮುನ್ನ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಆನಂತರ ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಫಸ್ಟ್ ಹೆಸರುಬೇಳೆ ಕೋಸಂಬರಿನ ರೆಡಿ ಮಾಡ್ಕೊಳ್ಳೋಣ. ಕೋಸಂಬರಿ ಮಾಡೋದಕ್ಕೆ 150 ಗ್ರಾಮ್ ಆಗುವಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಹಾಕ್ಕೊಂಡು ಒಂದು 3 ರಿಂದ 4 ಬಾರಿ ಚೆನ್ನಾಗಿ ತೊಳ್ಕೋಬೇಕು. ಮಿನಿಮಮ್ ಅಂದರೂ ಒಂದು 2 ಗಂಟೆಗಳ ಕಾಲ ಚೆನ್ನಾಗಿ ನೆನೆಯೋದಕ್ಕೆ ಬಿಡಬೇಕು. ಇದು ನೆನೀತಾ ಇರಲಿ ಅಷ್ಟರಲ್ಲಿ ನಾವು ಬೆಲ್ಲದ ಪಾನಕಕ್ಕೂ ಬೆಲ್ಲನ ನೆನೆಸ್ಕೊಳ್ಳೋಣ. 1.5 ಲೀಟರ್ ಆಗೋಷ್ಟು ಪಾನಕಕ್ಕೆ ಸುಮಾರು 1/4 kg ಆಗೋಷ್ಟು ಬೆಲ್ಲ ಬಳಸ್ತಾ ಇದ್ದೀನಿ. ನಿಮ್ಮ ಸ್ವೀಟಿಗೆ ಅನುಗುಣವಾಗಿ ನೀವು ಹಾಕ್ಕೊಳ್ಳಿ. ನೋಡಿ, ಹೆಸರುಬೇಳೆ ಚೆನ್ನಾಗಿ ನೆಂದಿದೆ. 1-2 ಗಂಟೆಗಳ ಕಾಲ ನೆಂದಾದ್ಮೇಲೆ 1-2 ರಿಂದ 3 ಬಾರಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ನಿ. ಈ ರೀತಿ ನೆನೆಯೋದಕ್ಕಿಂತ ಮುಂಚೆನೂ ಚೆನ್ನಾಗಿ ತೊಳ್ಕೊಬೇಕು, ನೆಂದಾದ್ಮೇಲೂ ಚೆನ್ನಾಗಿ ತೊಳ್ಕೊಬೇಕು. ಈ ರೀತಿ ತೊಳೆಯೋದ್ರಿಂದ ಹೆಸರುಬೇಳೆ ಸ್ಮೆಲ್ ಇರೋದಿಲ್ಲ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಈಗ ಇದನ್ನ ನೀಟಾಗಿ ಬಸ್ಕೋಬೇಕು, ನೀರಿನಂಶ ಹೋಗೋವರೆಗೂ ಬಸ್ಕೋಬೇಕು ನೀಟಾಗಿ. ನೋಡಿ, ಈ ರೀತಿ ನೀರನ್ನೆಲ್ಲ ನೀಟಾಗಿ ಬಸ್ತು ಇಟ್ಕೋಬೇಕು. ಈಗ ಒಂದು ಅಗಲವಾಗಿರೋ ಪಾತ್ರೆಗೆ ಹೆಸರುಬೇಳೆನ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈಗ ಇದರಲ್ಲಿ 1 ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ. ಹಾಗೆ 1 ಸೌತೆಕಾಯಿನ ನೀಟಾಗಿ ಚಿಪ್ಪೆನೆಲ್ಲ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಖಾರಕ್ಕೆ 2 ಹಸಿಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿ. ಹಸಿ ತೆಂಗಿನಕಾಯಿ ತುರಿ ತುಂಬ ಚೆನ್ನಾಗಿರುತ್ತೆ ಹೆಸರುಬೇಳೆಗೆ. ಹಾಗೆ ಒಂದು ಅರ್ಧ ಹೋಳು ಆಗೋಷ್ಟು ನಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನೆಲ್ಲನ ಹೆಸರುಬೇಳೆಯಲ್ಲಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಹೋಳಷ್ಟು ನಿಂಬೆ ರಸನ ಹಾಕ್ಕೊಳ್ಳೋಣ. ಈ ರೀತಿ ಎಲ್ಲ ಹಾಕ್ಕೊಂಡು ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಬೆರೆಯೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಸಿ ಈರುಳ್ಳಿ ಹಾಕೋದ್ರಿಂದ ಜೀರ್ಣ ಬೇಗ ಆಗುತ್ತೆ, ಹಾಗೆ ರುಚಿನೂ ಚೆನ್ನಾಗಿರುತ್ತೆ. ಮತ್ತು ಹಸಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಹೆಸರುಬೇಳೆಗೆ ಒಂದು ಎಕ್ಸ್ಟ್ರಾ ರುಚಿ ಬರುತ್ತೆ. ಮೇಯ್ನ್ ಟೇಸ್ಟ್ ಕೊಡೋದಂದರೆ ಈ ಹಸಿ ತೆಂಗಿನಕಾಯಿ ತುರಿ ಹೆಸರುಬೇಳೆಗೆ ತುಂಬ ಚೆನ್ನಾಗಿರುತ್ತೆ. ಸುಮಾರು ಜನ ಹಸಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಹೆಸರುಬೇಳೆ ಕೋಸಂಬರಿ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಟೈಮಲ್ಲಿ ಉಪ್ಪು ಖಾರ ಏನಾದರೂ ಇದ್ದರೆ ಚೆಕ್ ಮಾಡ್ಕೊಳ್ಳಿ, ಕಡಿಮೆ ಇದ್ದರೆ ಹಾಕೋಬೋದು. ಮತ್ತು ಒಗ್ಗರಣೆ ಕೊಡ್ತಾರೆ ಸುಮಾರು ಜನ. ಇದಕ್ಕೆ ಒಗ್ಗರಣೆ ಕೊಟ್ವಿ ಅಂದರೆ ಇದು ಒರಿಜಿನಲ್ ಟೇಸ್ಟು ಸಿಗೋದಿಲ್ಲ ಕೋಸಂಬರಿದು. ನೋಡಿ, ಹೆಸರುಬೇಳೆ ಕೋಸಂಬರಿ ರೆಡಿಯಾಗಿದೆ. ಈಗ ಇದನ್ನ ಸೈಡ್ಗೆ ಎತ್ತಿಟ್ಬಿಟ್ಟು ಬೆಲ್ಲದ ಪಾನಕ ಯಾವ ರೀತಿ ಮಾಡೋದಂತ ನೋಡೋಣ. ನೋಡಿ, 1-2 ಗಂಟೆಗಳ ಕಾಲ ಬೆಲ್ಲ ಕರಗೋದಕ್ಕೆ ಬಿಟ್ಟಿದ್ದೆ. ಬೆಲ್ಲ ಎಲ್ಲ ಕರಗಿದೆ, ನಾನು ಸ್ವಲ್ಪ ಕರಗೋದಕ್ಕಿದೆ. ಬೆಲ್ಲದ ಪಾನಕಕ್ಕೆ ಇವತ್ತು ನಾನು ಕರ್ಬೂಜ ಹಣ್ಣು ಬಳಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಬೆಲ್ಲದ ಪಾನಕಕ್ಕೆ ಕರ್ಬೂಜ ಹಣ್ಣು. ನೋಡಿ, ಈ ರೀತಿ ಇರುತ್ತೆ. ನಾನು ಸ್ಪೂನಲ್ಲಿ ತೆಗೆದಿದ್ದೆ, ಹಂಗಾಗಿ ತೆಳುವಾಗಿ ಬಂದಿದೆ. 1 ಕಪ್ ಆಗುವಷ್ಟು ಕರ್ಬೂಜ ಹಣ್ಣು ಬಳಸ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಬೆಲ್ಲದ ಪಾನಕಕ್ಕೆ. ಹಾಗೆ ಇಲ್ಲಿ ಬಂದರೆ ಅರ್ಧ ಇಂಚ್ ಆಗೋಷ್ಟು ಒಣಶುಂಠಿ ತೊಗೊಂಡಿದ್ದೀನಿ. ಒಣಶುಂಠಿ ಹಾಕಬೇಕು, ಹಸಿ ಶುಂಠಿ ಹಾಕಂಗಿಲ್ಲ. 4 ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಚಿಕ್ಕದಾಗಿರೋದು. 1/2 ಸ್ಪೂನ್ ಆಗೋಷ್ಟು ಸೋಂಪು, ಏಲಕ್ಕಿ, ಒಣಶುಂಠಿ ತುಂಬ ಚೆನ್ನಾಗಿರುತ್ತೆ ಬೆಲ್ಲದ ಪಾನಕಕ್ಕೆ. ಈಗ ಇದನ್ನ ತರ್ತರಿ ಕುಟ್ಕೋಬೇಕಾಗುತ್ತೆ. ಜಾಸ್ತಿ ನುಣ್ಣಗೆ ಬೇಡ, ಸ್ವಲ್ಪ ತರ್ತರಿ ಕುಟ್ಕೊಳ್ಳೋಣ. ಈ ರೀತಿ ಕುಟ್ಟಕ್ಕಾಗಲ್ಲ ಅಂತಂದರೆ ಮಿಕ್ಸಿ ಜಾರ್ಗೆ ಹಾಕ್ಕೋಬೋದು. ನೋಡಿ, ಈ ರೀತಿ ಕುಟ್ಕೋಬೇಕು. ಈಗ ಕರಗೋದಕ್ಕೆ ಇಟ್ಟಿದ್ವಲ್ಲ ಬೆಲ್ಲ, ಅದರಲ್ಲೇ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿ ಈಗ ಇದನ್ನ ಸೋಸ್ಕೊಳ್ಳೋಣ. ಹಾಗೆ ಹಾಕಿದರೆ ಕುಡಿಯೋದಕ್ಕೆ ಚೆನ್ನಾಗಿರಲ್ಲ, ಬಾಯಿಗೆಲ್ಲ ಸಿಗುತ್ತೆ. ಏಲಕ್ಕಿ ಚಿಪ್ಪೆ ಮತ್ತು ಒಣಶುಂಠಿ ಅದೆಲ್ಲ ಬಾಯಿಗೆ ಸಿಗುತ್ತೆ, ಹಂಗಾಗಿ ಇದನ್ನ ಸೋಸ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಸೋಸ್ಕೋಬೇಕು. ಈಗ ಇದರಲ್ಲೇ ಕರ್ಬೂಜ ಹಣ್ಣು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ, ಅದನ್ನ ಹಾಕ್ಕೊಳ್ತಾ ಇದ್ದೀನಿ. ಕರ್ಬೂಜ ಹಣ್ಣು ಅಷ್ಟೇ ಜಾಸ್ತಿ ನುಣ್ಣಗೆ ಹಾಕೋದಕ್ಕೆ ಹೋಗಬೇಡಿ. ಇಲ್ಲಿ ಸ್ವಲ್ಪ ನಾನು ಜಾಸ್ತಿ ನುಣ್ಣಗೆ ಹಾಕ್ಬಿಟ್ಟೆ. ಸ್ವಲ್ಪ ಹಣ್ಣು ಬಾಯಿಗೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ. ಜ್ಯೂಸ್ ಕುಡಿಬೇಕಾದ್ರೆ ಸ್ವಲ್ಪ ತರ್ತರಿ ರುಬ್ಕೊಳ್ಳಿ. ಹಣ್ಣನ್ನು ಹಾಕ್ಕೊಂಡು ಈಗ ನಮಗೆ ಪಾನಕಕ್ಕೆ ನೀರು ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಈಗ ಹಾಕೋಬೇಕಾಗುತ್ತೆ. ಇಲ್ಲಿ ನಾನು 1.5 ಲೀಟ್ರ್ ಆಗೋಷ್ಟು ನೀರನ್ನ ಬಳಸ್ತಾ ಇದ್ದೀನಿ. 1/4 kg ಬೆಲ್ಲಕ್ಕೆ 1.5 ಲೀಟ್ರ್ ನೀರು ಬಳಸ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ.
ಕೋಸಂಬರಿ ಹಾಗೂ ಪಾನಕದ ರೆಸಿಪಿ ರೆಡಿಯಾಗಿದೆ. ಇದ್ರ ಜೊತೆ ನೀರು ಮಜ್ಜಿಗೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಟೈಮ್ ಇರಲಿಲ್ಲ, ಹಂಗಾಗಿ ನೀರು ಮಜ್ಜಿಗೆ ತೋರಿಸೋದಕ್ಕೆ ಹೋಗಲಿಲ್ಲ. ಅದರಲ್ಲೂ ಮೊಸರು ಮನೆಯಲ್ಲಿ ಖಾಲಿಯಾಗಿತ್ತು, ಹಂಗಾಗಿ ತಂದು ಮಾಡೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೀರು ಮಜ್ಜಿಗೆ ರೆಸಿಪಿ ತೋರಿಸಿಲ್ಲ. ನೆಕ್ಸ್ಟ್ ಯಾವಾಗಲಾದರೂ ತೋರಿಸ್ತೀನಿ. ಈ ಎರಡು ರೆಸಿಪಿ ಹಬ್ಬಕ್ಕೆ ಮಾಡಬೇಕಂತೇನಿಲ್ಲ, ಬಿಸಿಲಿರೋದ್ರಿಂದ ಡೈಲಿ ಮಾಡ್ಕೊಂಡು ತಿಂದ್ರೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೆಲ್ಲದ ಪಾನಕಕ್ಕೆ ಹಣ್ಣು ಹಾಕಿರೋದ್ರಿಂದ ರುಚಿನೂ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ನೋಡಿದ್ರಲ್ವ ಹೆಸರುಬೇಳೆ ಕೋಸಂಬರಿ ಹಾಗೂ ಬೆಲ್ಲದ ಪಾನಕ ಯಾವ ರೀತಿ ಮಾಡೋದಂತ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲೇ ಇರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ನಾನು ಮಾಡುವ ಪ್ರತಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇನ್ನಷ್ಟು ಈಜಿ ರೆಸಿಪಿಗಾಗಿ ಉಮಾ ಪವಗಡ ಕುಕಿಂಗ್ ಚಾನಲ್ ಆ್ಯಂಡ್ ಬ್ಲಾಗ್ನ ನೋಡ್ತಾ ಇರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.